Dear 9th standard students, welcome back to online classes. In the previous class, we discussed circles. So in this lesson, we have discussed up to exercise 12.3. Okay. ಇಲ್ಲಿ ನೋಡಿ ಬಹಳ ದಿನಗಳ ನಂತರ ಮತ್ತೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದುವರೆಗೆ ನಾನು ಸ್ವಲ್ಪ ಪರ್ಸನಲ್ ವರ್ಕ್ ಇರೋದ್ರಿಂದ ನಿಮಗೆ ಕ್ಲಾಸ್ ಮಾಡೋಕ್ಕಾಗಲಿಲ್ಲ. ಆದರೂ ಒಬ್ಬರೂ ಸಹ ಕ್ಲಾಸ್ ಯಾಕೆ ಮಾಡ್ತಾ ಇಲ್ಲ, ಕ್ಲಾಸ್ ಮಾಡಿ ಅಂತ ಒಂದು ಮೆಸೇಜ್ ಸಹಿತ ಹಾಕಿಲ್ಲ. ಅಂದರೆ ನೀವು ಯಾರೂ ವೀಡಿಯೋನ ಸರಿಯಾಗಿ ನೋಡ್ತಾ ಇಲ್ಲ. ಸೊ ನೀವೆಲ್ಲರೂ ವೀಡಿಯೋನ ನೀಟಾಗಿ ನೋಡಬೇಕು, ಆವಾಗ ಮಾತ್ರ ಆನ್ಲೈನ್ ಕ್ಲಾಸ್ಗೆ ಒಂದು ವ್ಯಾಲ್ಯೂ ಇರ್ತದೆ. ಓಕೆ. ಸೊ ನೆಕ್ಸ್ಟ್ ಕ್ಲಾಸಿಂದ ಈ ಕ್ಲಾಸಿಂದ ನೀವು ಎಲ್ಲರೂ ವೀಡಿಯೋನ ಸೊ ಅಷ್ಟು ಮಂದಿ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು ನೀವು ವೀಡಿಯೋನ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಟುಡೇ ಲೆಟ್ ಅಸ್ ಸ್ಟಾರ್ಟ್ ಎಕ್ಸರ್ಸೈಸ್ 12.4. ಸೊ ಇಟ್ ಈಸ್ ಆಲ್ಸೋ ಬೇಸ್ಡ್ ಆನ್ ಸರ್ಕಲ್ಸ್ ಆ್ಯಂಡ್ ಆಲ್ಸೋ ಕಾರ್ಡ್ಸ್. ಸೊ ಕಾರ್ಡ್ ಮೀನ್ಸ್ ವಾಟ್? ಕಾರ್ಡ್ ಅಂದರೆ ಏನು ಗೊತ್ತು ನಿಮಗೆ. ಸೊ ಇಟ್ ಇಸ್ ದ ಲೈನ್ ಸೆಗ್ಮೆಂಟ್ ವಿಚ್ ಜಾಯಿನ್ಸ್ ಎನಿ 2 ಪಾಯಿಂಟ್ಸ್ ಆನ್ ದ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್. ಸೊ ಇದು ಒಂದು ಲೈನ್ ಸೆಗ್ಮೆಂಟು. ಸೊ ಸರ್ಕಲ್ನಲ್ಲಿ ಇರ್ತಕ್ಕಂಥ ಯಾವುದಾದ್ರೂ 2 ಪಾಯಿಂಟ್ನ ಜಾಯಿನ್ ಮಾಡ್ತದೆ. ಸೊ ಇಟ್ಸ್ ಎ ಲೈನ್ ಸೆಗ್ಮೆಂಟ್ which joins any 2 points on the circumference of the circle. Listen, here it is given exercise 12.4. 2 circles of radii 5 cm, 3 cm intersect at 2 points and the distance between their centers is 4 cm. Find the length of the common chord. ನೋಡಿ, ಸೊ ಇಲ್ಲಿ ಒಂದು 5 cm ಸರ್ಕಲ್ ಡ್ರಾ ಮಾಡ್ಕೋಬೇಕು, 3 cm ಸರ್ಕಲ್ನ ಡ್ರಾ ಮಾಡ್ಕೋಬೇಕು. ಸರ್ಕಲ್ನ ಡ್ರಾ ಮಾಡದೆ ರಫ್ ಸ್ಕೆಚ್ ಹಾಕ್ಕೊಂಡು ಮಾಡ್ಬೋದು. ಅಲ್ಲಿ ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡಬೇಕು. ನಿಮ್ಗೆ ಈಸಿ ಮೆಥಡಲ್ಲಿ ನಾನು ಡೈರೆಕ್ಟಾಗಿ ಸರ್ಕಲ್ನ ಡ್ರಾ ಮಾಡಿಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ಗೊತ್ತಾಗುತ್ತದೆ ಆ ಕಾಮನ್ ಕಾರ್ಡ್ದು ಲೆಂತ್ ಎಷ್ಟು ಅಂತ. ಓಕೆ. ಸೊ ಇಂಟರ್ಸೆಕ್ಟ್ ಅಟ್ 2 ಪಾಯಿಂಟ್ಸ್ ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೇರ್ ಸೆಂಟರ್ಸ್ 4 cm. ಆ ಎರಡು ಸರ್ಕಲ್ನ ಸೆಂಟರ್ಸ್ ಡಿಸ್ಟೆನ್ಸ್ ಎಷ್ಟಪ್ಪ ಅಂದರೆ 4 cm. ಫೈಂಡ್ ದ ಲೆಂತ್ ಆಫ್ ದಿ ಕಾಮನ್ ಕಾರ್ಡ್. ಸೊ ಫಸ್ಟು ಒಂದು 4 cm ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ನೋಡಿ, ಸೊ 4 cm ಲೈನ್ನ ಡ್ರಾ ಮಾಡ್ಕೊಳ್ಳಿ. ಲಿಸನ್. ಸೊ 4 cm. ಸೊ ಒಂದು 4 cm ಲೈನ್ನ ಡ್ರಾ ಮಾಡ್ಕೊಳ್ಳಿ. ಫೋರ್ ಸೆಂಟಿಮೀಟರ್ ಲೈನ್ನ ಡ್ರಾ ಮಾಡ್ಕೊಂಡ್ರಾ? ಸೊ ನೆಕ್ಸ್ಟ್ ಏನು ಮಾಡಿ, ಸೊ ಈ ಎರಡು ಸೊ ಲೆಟ್ ಅಸ್ ಮೇಕ್ ದೀಸ್ 2 ಪಾಯಿಂಟ್ಸ್ ಆಸ್ ಸೆಂಟರ್ಸ್ ಆಫ್ ದ ಸರ್ಕಲ್ಸ್. ಎ ಆ್ಯಂಡ್ ಬಿ ಸೆಂಟರ್ಸ್ ಆಫ್ ದಿ ಸರ್ಕಲ್ಸ್ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ಎನಲ್ಲಿ ಸೆಂಟ್ರ್ ಮಾಡಿಕೊಂಡು ಒಂದು ಸರ್ಕಲ್ನ ಡ್ರಾ ಮಾಡಿ, ಹಾಗೆ ಬಿನಲ್ಲಿ ಒಂದು ಸೆಂಟ್ರ್ ಮಾಡಿಕೊಂಡು ಸರ್ಕಲ್ನ ಡ್ರಾ ಮಾಡಿ. ಸೊ ಸರ್ಕಲ್ದು ರೇಡಿಯಸ್ ಎಷ್ಟಪ್ಪ ಅಂತಂದರೆ ಲೆಟ್ ಅಸ್ ಟೇಕ್ r is equal to 5 cm. ಕ್ವಶನ್ ನಂಬರ್ 1. ದೆನ್ ಸ್ಮಾಲ್ r is equal to 3 cm. ಒಂದು ಸ್ಮಾಲ್ ಆರ್, ಕ್ಯಾಪಿಟಲ್ ಆರ್ ಅಂದರೆ ದೊಡ್ಡ ಸರ್ಕಲ್ ಅಂತ ಅಷ್ಟೇ, ಇನ್ನೇನಿಲ್ಲ. ಸ್ಮಾಲ್ ಆರ್ ಅಂದರೆ ಚಿಕ್ಕ ಸರ್ಕಲ್ಲು. ಒಂದು 5 cm ರೇಡಿಯಸ್ಸು, ಇನ್ನೊಂದು 3 cm ರೇಡಿಯಸ್ಸು. ಸೊ ಈ ಎರಡು ರೇಡಿಯಸ್ನ ತೊಗೊಂಡು ಸರ್ಕಲ್ನ ಡ್ರಾ ಮಾಡೋಣ. ಓಕೆ, ಪ್ಲೀಸ್ ಆಯ್ತು. ಸೊ ಫಸ್ಟು 5 cm ಡ್ರಾ ಮಾಡ್ಕೊಳ್ಳಿ. ಫಸ್ಟು 5 cm ನೋಡಿ. ಸೊ 5 cm ಮೆಸರ್ ಮಾಡಿಕೊಂಡು ಸೊ ಎನ ಸೆಂಟ್ರ್ ಮಾಡ್ಕೊಳ್ಳಿ. ಸೊ ಮೇಕ್ ಎ ಪಾಯಿಂಟ್ ಎ ಆಸ್ ಸೆಂಟ್ರ್ ಆಫ್ ದಿ ಸರ್ಕಲ್. ಓಕೆ. ನೋಡಿ, ಇದೊಂದು ಸರ್ಕಲ್ ಆಯಿತು. ಓಕೆ. ನೆಕ್ಸ್ಟ್ ಲೆಟ್ ಅಸ್ ಟೇಕ್ ಸ್ಮಾಲ್ ಆರ್ 3 cm. ಸೊ 3 cm ಒಂದು ಸರ್ಕಲ್ನ ಡ್ರಾ ಮಾಡ್ಕೊಳ್ಳಿ. 3 cm ರೇಡಿಯಸ್ ತೊಗೊಂಡು ಒಂದು ಸರ್ಕಲ್ನ ಡ್ರಾ ಮಾಡ್ಕೊಳ್ಳಿ ಬೈ ಟೇಕಿಂಗ್ ಬಿ ಆ್ಯಸ್ ಸೆಂಟ್ರ್ ಆಫ್ ದಿ ಸರ್ಕಲ್. ಬಿ ಆ್ಯಸ್ ಸೆಂಟ್ರ್ ಆಫ್ ದಿ ಸರ್ಕಲ್. ಓಕೆ, ಲಿಸನ್. ಸೊ ದಿಸ್ ಈಸ್ circle number 1, this is circle number 2. So these two circles intersect at C and D ಅನ್ಕೊಳ್ಳಿ. ಸೊ ಈ ಎರಡು ಸರ್ಕಲ್ಸು C and D ನಲ್ಲಿ ಇಂಟರ್ಸೆಕ್ಟ್ ಆಯಿತು. ಸೊ ಲೆಟ್ ಅಸ್ ಜಾಯಿನ್ ದೀಸ್ 2 ಪಾಯಿಂಟ್ಸ್. ಈ 2 ಪಾಯಿಂಟ್ಸ್ನ ಜಾಯಿನ್ ಮಾಡಿ. ಈ 2 ಪಾಯಿಂಟ್ಸ್ನ ಜಾಯಿನ್ ಮಾಡಿ. ನೋಡಿ, ಸೊ ಈ 2 ಪಾಯಿಂಟ್ಸ್ನ ಜಾಯಿನ್ ಮಾಡಿದ್ರಲ್ಲ. ಸೊ ಲೆಟ್ ಅಸ್ ದಿಸ್ ಸಿ ಡಿ. So A, listen here, A and B are center of circles. Then CD is the common chord. CD is the common chord. Okay. ನೋಡಿ, ಈಗ CD ಅನ್ನೋದು ಏನಾಯಿತು, ಸರ್ಕಲ್ C1ಗೂ ಕಾರ್ಡು
ಮತ್ತು ಸರ್ಕಲ್ C2ಗೂ ಕಾರ್ಡು. ಆ್ಯಂಡ್ ಒನ್ ಮೋರ್ ಥಿಂಗ್ ವಿ ಹ್ಯಾವ್ ಟು ನೋಟಿಸ್ ಹಿಯರ್. ನೋಡಿ, ಇಲ್ಲಿ ನಾವು ಬಹಳ ಗಮನಿಸ್ಕೋಬೇಕಾದ ಅಂಶ ಏನಪ್ಪ ಅಂತಂದರೆ, ಸೊ ಇಲ್ಲಿ ಈ CD ಅಂತಕ್ಕಂಥದ್ದು ಕಾಮನ್ ಕಾರ್ಡ್ ಫಾರ್ ಬೋತ್ ದ ಸರ್ಕಲ್ C1 ಆ್ಯಂಡ್ C2. ಆದರೆ ಈ CD ಇಸ್ ದ ಕಾಮನ್ ಕಾರ್ಡ್ ಆಸ್ ವೆಲ್ ಆಸ್ CD ಇಸ್ ದ ಡಯಾಮೀಟರ್. ಹೌದಾ? ನೋಡಿ, CD ಅನ್ನೋದು ಡಯಾಮೀಟರ್ ಆಗ್ತದೆ. ಸೊ CD ಇಸ್ ದ ಡಯಾಮೀಟರ್ ಫಾರ್ ಸರ್ಕಲ್ C2. ಓಕೆ, ಫಾರ್ ಸರ್ಕಲ್ C2ಗೆ ಇದು ಡಯಾಮೀಟರ್ ಆಗ್ತದೆ. ಸೊ ರೇಡಿಯಸ್ ಆಫ್ ಸರ್ಕಲ್ C2 ಈಸ್ 3 ಸೆಂಟಿಮೀಟರ್. ಇದರ ರೇಡಿಯಸ್ಸು 3 ಸೆಂಟಿಮೀಟರ್ ಅದೇ. ಓಕೆ, ಸೊ ಇಲ್ಲಿಂದ 3 ಸೆಂಟಿಮೀಟರ್, ಇಲ್ಲಿಂದ 3 ಸೆಂಟಿಮೀಟರ್. ದೆನ್ ದೇರ್ಫೋರ್ ಸೊ ಲೆಂತ್ ಆಫ್ ದ ಕಾಮನ್ ಕಾರ್ಡ್ CD is equal to 2 times of, so 2 into R, which is equal to 2 into 3 is equal to 6 centimeter. ಓಕೆ, ಅರ್ಥ ಆಯ್ತಾ? ಇಷ್ಟೇ. ಸೊ ನಿಮ್ಗೆ ಏನು ಅಂತಂದರೆ ಇದನ್ನು ಪ್ರಾಬ್ಲಮ್ ಥರ ಸಾಲ್ವ್ ಮಾಡಿಕೊಂಡು ಇದನ್ನು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಮಾಡಿಕೊಂಡು ಮಾಡ್ಬೋದು. ಅದು ಲಿಟ್ಲ್ ಬಿಟ್ ಡಿಫಿಕಲ್ಟ್ ಆಗ್ತದೆ. ಅದಕ್ಕೆ ಈ ರೀತಿ ನೀವು ಕನ್ಸ್ಟ್ರಕ್ಷನ್ ಮಾಡಿದಾಗ ನಿಮ್ಗೆ ನೀಟಾಗಿ ಅರ್ಥ ಆಗ್ತದೆ. ಓಕೆ, ನೋಡಿ, 5 ಸೆಂಟಿಮೀಟ್ರ್ ಒಂದು ರೇಡಿಯಸ್ನ ಸ್ಕೇಲಲ್ಲಿ ಮೆಜರ್ ಮಾಡಿಕೊಂಡು ಒಂದು 5 ಸೆಂಟಿಮೀಟರ್, ಫಸ್ಟ್ 4 ಸೆಂಟಿಮೀಟ್ರು ಒಂದು ಲೈನ್ ಸೆಗ್ಮೆಂಟ್ನ ಡ್ರಾ ಮಾಡೋದು. ಸೊ ಎನ ಸೆಂಟ್ರ್ ಮಾಡಿಕೊಂಡು ಒಂದು 5 ಸೆಂಟಿಮೀಟರ್ ಸರ್ಕಲ್ C1 ಡ್ರಾ ಮಾಡಿ, ನೆಕ್ಸ್ಟು ಬಿನ ಸೆಂಟ್ರ್ ಮಾಡಿಕೊಂಡು ಸರ್ಕಲ್ C2 ಅಂದರೆ ರೇಡಿಯಸ್ 3 ಸೆಂಟಿಮೀಟರ್ ಸರ್ಕಲ್ನ ಡ್ರಾ ಮಾಡಿ, ಈ ಎರಡು ಸರ್ಕಲ್ಲು ಇಂಟರ್ಸೆಕ್ಟ್ ಅಟ್ C and D. ಸೊ ದಿಸ್ ವಿಲ್ ಬಿ ದ ಕಾಮನ್ ಕಾರ್ಡ್. ಈ CDನೇ ಕಾಮನ್ ಕಾರ್ಡ್ ಆಯ್ತದೆ. ವಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಹಿಯರ್ ಇಟ್ ಈಸ್ ಆಸ್ಕ್ಡ್ ಕ್ಯಾಲ್ಕುಲೇಟ್ ಆರ್ ಫೈಂಡ್ ದ ಕಾಮನ್ ಲೆಂತ್ ಆಫ್ ದ ಕಾಮನ್ ಕಾರ್ಡ್. ಸೊ ಲೆಂತ್ ಆಫ್ ದ ಕಾಮನ್ ಕಾರ್ಡ್, ಇಲ್ಲಿ ಲೆಂತ್ ಆಫ್ ದ ಕಾಮನ್ ಕಾರ್ಡ್ ಅನ್ನೋಕ್ಕಿಂತ ಮೊದಲು ದಿಸ್ CD ವಿಲ್ ಬಿ ದ ಕಾಮನ್ ಕಾರ್ಡ್ ಫಾರ್ ಬೋತ್ ದ ಸರ್ಕಲ್ ಆ್ಯಂಡ್ ಆಸ್ ವೆಲ್ ಆಸ್ ಡಯಾಮೀಟರ್ ಫಾರ್ ದ ಸರ್ಕಲ್ C2. ಈ C2ಗೆ ಡಯಾಮೀಟರ್ ಆಯ್ತಿದ್ದು. ಸೊ C2 ಡಯಾಮೀಟರ್ ಆಯಿತು ಅಂತಂದರೆ C2ದು ರೇಡಿಯಸ್ ಎಷ್ಟು? 3 ಸೆಂಟಿಮೀಟರ್. ದೆನ್ ಡಯಾಮೀಟರ್ ಮೀನ್ಸ್ 2 times ದ ರೇಡಿಯಸ್. ಹೆನ್ಸ್ ಸೊ ದಟ್ ವಿಲ್ ಬಿ ದ ಲೆಂತ್ ಆಫ್ ದ ಕಾಮನ್ ಕಾರ್ಡ್. ಓಕೆ, ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ? ನೀಟಾಗಿ ನೋಡ್ಕೊಳ್ಳಿ. Next, so next ನೋಡಿ, ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ. Here it is given, if two equal chords of a circle intersect within the circle, prove that the segments of one chord are equal to the corresponding segments of the other chord ಅಂತ ಫೈಂಡ್ ಔಟ್ ಮಾಡಬೇಕು. ನೋಡಿ, ಇದೊಂದು ರೀತಿ ಥೀರಮ್ ಥರ. ಓಕೆ, ಥೀರಮ್ನ ಪ್ರೂವ್ ಮಾಡೋದು ನಿಮಗೆಲ್ಲ ಗೊತ್ತು. ಸೊ ಲಾಸ್ಟ್ ಸರ್ಕಸ್ನಲ್ಲಿ ಹೇಳಿದ್ದೀನಿ ನಾನು. ಅಂದ್ರೇನು, ಎರಡು 2 ಈಕ್ವಲ್ ಕಾರ್ಡ್ಸು ಸರ್ಕಲ್ ಒಳಗೆ ಇಂಟರ್ಸೆಕ್ಟ್ ಆಗ್ತವೆ ವಿತಿನ್ ದಿ ಸರ್ಕಲ್. ಪ್ರೂವ್ ದಟ್ ದ ಸೆಗ್ಮೆಂಟ್ ಆಫ್ ದ ಒನ್ ಕಾರ್ಡ್ ಆರ್ ಈಕ್ವಲ್ ಟು ಕರಸ್ಪಾಂಡಿಂಗ್ ಸೆಗ್ಮೆಂಟ್ ಆಫ್ ದಿ ಅದರ್ ಕಾರ್ಡ್. ಸೊ ಅದರ ಭಾಗಗಳು ಸಹ ನೆಕ್ಸ್ಟ್ ಕರಸ್ಪಾಂಡಿಂಗ್ ಕಾರ್ಡ್ಗೆ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಸೊ ಲಿಸನ್, ಸೊ ಇಯರ್ ಆಲ್ಸೋ ಲೆಟ್ ಅಸ್ ಡ್ರಾ ಒಂದು ಸರ್ಕಲ್. ಇಲ್ಲಿ ಯಾವುದಾದ್ರು ಸರಿ, ಸೊ ನಮ್ಮ ರೆಫರೆನ್ಸ್ ತಕ್ಕಂತೆ ಒಂದು ಸರ್ಕಲ್ನ ಡ್ರಾ ಮಾಡೋಣ. ಸೊ ಎಷ್ಟು ರೇಡಿಯಸ್ ಆರ ಇರಲಿ, ಸೊ ಎಷ್ಟು ರೇಡಿಯಸ್ ಆದರೂ ಇರಲಿ, ಒಂದು ಸರ್ಕಲ್ನ ಡ್ರಾ ಮಾಡೋಣ. ಸೊ ಒಂದು ರಫ್ ಸ್ಕೆಚ್ ಹಾಕೊಂಡ್ರೂ ತೊಂದರೆ ಇಲ್ಲ, ನಿಮಗೆ ಗೊತ್ತಾಗಲಿ ಅಂತ ನಾನು ಇದು ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ, ಸೊ ಲೆಟ್ O be the center of the circle. So O be the center of the circle. So let us draw 2 cards. ಎರಡು ಕಾರ್ಡ್ಸ್ನ ಡ್ರಾ ಮಾಡಿ. ಸೊ ದಟ್ 2 ಈಕ್ವಲ್ ಕಾರ್ಡ್ಸ್. ಇಫ್ 2 ಈಕ್ವಲ್ ಕಾರ್ಡ್ಸ್, ಸೊ ಈಕ್ವಲ್ ಕಾರ್ಡ್ಸ್ ಇರಬೇಕು ನೋಡಿ. ಸೊ ಒಂದು ಈಕ್ವಲ್ ಕಾರ್ಡ್ಸ್ ಅಂತಂದರೆ ಒಂದು 4 ಸೆಂಟಿಮೀಟ್ರ್ ಇರ್ತಕ್ಕಂಥ ಒಂದು ಈಕ್ವಲ್ ಕಾರ್ಡ್ನ ಡ್ರಾ ಮಾಡೋಣ.
ಸೊ ಅಥವಾ ನಾವಿಲ್ಲಿ ಇದು ಮಾಡ್ಕೊಳ್ಳೋಣ ನೋಡಿ. ಸೊ ಒಂದು 4 ಸೆಂಟಿಮೀಟ್ರು, ಸೊ ಎರಡು 4 ಸೆಂಟಿಮೀಟ್ರ್ ಇರ್ತಕ್ಕಂಥ ಈಕ್ವಲ್ ಕಾರ್ಡ್ಸ್. So if two equal cards of a circle intersect within the circle, so ಎರಡು ಈಕ್ವಲ್ ಕಾರ್ಡ್ಸ್ನು ಸರ್ಕಲ್ಸ್ ಒಳಗಡೆ ನೋಡಿ ಇಲ್ಲಿ 4 ಸೆಂಟಿಮೀಟ್ರ್ ತೊಗೊಂಡ್ರೆ ಲೆಂತ್ ತುಂಬ ದೊಡ್ಡದಾಗ್ತದೆ, ಸರ್ಕಲಿಂದ ಹೊರಗೆ ಬರ್ತದೆ. ಸರ್ಕಲಿಂದ ಹೊರಗೆ ಬರೋದು ಬೇಡ. ನೆಕ್ಸ್ಟು ಸೊ ಇದು ಇಂಟರ್ಸೆಕ್ಟ್ ಆಗಲ್ಲ. ಸೊ ನೋಡಿ ದೊಡ್ಡದೇ ತಗೋಣ. ನೋಡಿ, ಸೊ ಲೆಟ್ us take it as two equal cards A, B and C, D. Okay, so let us see. So here it is given. So data AB and CD are two equal cards intersect at E. intersect at E. ಸೊ ಈ ಇಂಟರ್ಸೆಕ್ಟ್ ಆಗೋ ಪಾಯಿಂಟ್ನ E ಅಂತ ಅಂದ್ಕೊಳ್ಳಿ. ಇಂಟರ್ಸೆಕ್ಟ್ ಅಟ್ E. ಸೊ ನೆಕ್ಸ್ಟ್, ಸೊ ದಿಸ್ ಇಸ್ ದ ಫಿಗರ್ ವಾಟ್ ವಿ ಹ್ಯಾವ್ ಡ್ರಾನ್. ನೆಕ್ಸ್ಟ್ ಟು ಪ್ರೂವ್, ನಾವೇನು ಪ್ರೂವ್ ಮಾಡಬೇಕು? ಟು ಪ್ರೂವ್, ಹಿಯರ್ ವಿ ಹ್ಯಾವ್ ಟು ಫೈಂಡ್ ಔಟ್ ಆರ್ ವಿ ಹ್ಯಾವ್ ಟು ಪ್ರೂವ್. ಸೊ ದಿಸ್ ಇಸ್ ದ ಪಾರ್ಟ್ ಆಫ್ ದ ಲೈನ್ ಸೆಗ್ಮೆಂಟ್, ದಟ್ ಈಸ್ card. So AE is equal to DE, AE is equal to DE and CE is equal to B ಅಂತ ಪ್ರೂವ್ ಮಾಡಬೇಕು ನಾವು. AE is equal to DE and CE is equal to B ಅಂತ ಪ್ರೂವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒನ್ ಮೋರ್ ಕನ್ಸ್ಟ್ರಕ್ಷನ್ ಪಾರ್ಟ್ ನೋಡಿ. ಕನ್ಸ್ಟ್ರಕ್ಷನ್, ಸೊ ಏನು ಕನ್ಸ್ಟ್ರಕ್ಟ್ ಮಾಡಬೇಕಾಗಿದೆ? ಸೊ ಇಲ್ಲಿ ಈ ಒಂದು ಇಂಟರ್ಸೆಕ್ಟ್ ಪಾಯಿಂಟ್ ಇದೆಯಲ್ಲ, ಸೊ ಇಂಟರ್ಸೆಕ್ಟ್ ಪಾಯಿಂಟಿಂದ ಈ ಸೆಂಟರ್ ಆಫ್ ದಿ ಸರ್ಕಲ್ಗೆ ಒಂದು ಲೈನ್ನ ಡ್ರಾ ಮಾಡಿ, ಸೆಂಟರ್ ಆಫ್ ದಿ ಸರ್ಕಲ್ಗೆ ಒಂದು ಲೈನ್ನ ಡ್ರಾ ಮಾಡಿ. ಸೊ ನೆಕ್ಸ್ಟು ಈ ಓ ಎಮ್ ಪರ್ಪೆಂಡಿಕ್ಯುಲರ್ ಟು ಇಲ್ಲೊಂದು ಪರ್ಪೆಂಡಿಕ್ಯುಲರ್ ಲೈನ್ ಹೇಳಿರಿ. ಓ ಎಮ್ ಪರ್ಪೆಂಡಿಕ್ಯುಲರ್, ಸೊ ಲೆಟ್ ಅಸ್ ಕಾಲ್ ಇಟ್ ಆಸ್ ಎಮ್. ಸೊ ದಿಸ್ ಈಸ್ ಎಮ್ ಆ್ಯಂಡ್ ದಿಸ್ ಈಸ್ ಎನ್. ಓಕೆ, ಸೊ ದಿಸ್ ಈಸ್ ದ ಕನ್ಸ್ಟ್ರಕ್ಷನ್ ಪಾರ್ಟ್. So construction, draw OM perpendicular to AB and ON perpendicular to CD. ಸೊ ಈ OMನ ಪರ್ಪೆಂಡಿಕ್ಯುಲರ್ ಲೈನ್ ಯಾವುದಕ್ಕೆ? ABಗೆ, ಹಾಗೆ ONನ ಪರ್ಪೆಂಡಿಕ್ಯುಲರ್ ಲೈನು CDಗೆ. ಓಕೆ, ಸೊ ದೆನ್ ಆ್ಯಂಡ್ ಆಲ್ಸೋ ಜಾಯಿನ್ OE. ಸೊ ಈ OEನ ಜಾಯಿನ್ ಮಾಡಿದ್ದೀವಿ. ಅಂಡರ್ಸ್ಟ್ಯಾಂಡ್? ಸೊ ದಿಸ್ ಇಸ್ ದ ಕನ್ಸ್ಟ್ರಕ್ಷನ್. ಸೊ ವಾಟ್ ವಿ ಹ್ಯಾವ್ ಡನ್ ನೋಡಿ, OM ಪರ್ಪೆಂಡಿಕ್ಯುಲರ್ ಟು AB ಆ್ಯಂಡ್ ON ಪರ್ಪೆಂಡಿಕ್ಯುಲರ್ ಟು CD ಆ್ಯಂಡ್ ಜಾಯಿನ್ OE, ಇವೆರಡನ್ನು ಜಾಯಿನ್ ಮಾಡಿದ್ದೀವಿ. ಸೊ ದಿಸ್ ಈಸ್ ಅವರ್ ಕನ್ಸ್ಟ್ರಕ್ಷನ್ ಪಾರ್ಟ್. ನೆಕ್ಸ್ಟ್ ಪ್ರೂಫ್. ಸೊ ಏನನ್ನು ಪ್ರೂಫ್? ನಾವು ಏನನ್ನ ಪ್ರೂವ್ ಮಾಡಬೇಕು? ಲಿಸನ್. ಸೊ ಈ ರೀತಿ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ಮೇಲೆ, ಸೊ ವಿ ಹ್ಯಾವ್ ಗಾಟ್ ಟೂ ಟ್ರಯಾಂಗಲ್ಸ್. ವಿಚ್ ಆರ್ ದ ಟೂ ಟ್ರಯಾಂಗಲ್ಸ್? ಟ್ರಯಾಂಗಲ್ OME ಆ್ಯಂಡ್ ಟ್ರಯಾಂಗಲ್ ONE. ಈ ಎರಡೂ ಟ್ರಯಾಂಗಲ್ನ ತಗೊಳ್ಳಿ. ಟ್ರಯಾಂಗಲ್ OME ಆ್ಯಂಡ್ ಟ್ರಯಾಂಗಲ್ ONE. ಸೊ ಪ್ರೂಫ್ ಫಸ್ಟ್ ಒನ್, ಇನ್ ಟ್ರಯಾಂಗಲ್ OME
and triangle ONE. OME. Okay. So let us prove which are equal to. So here let us take that is congruency of triangles. Here it is. OM is equal to ON. First one, OM is equal to ON. So OM is equal to ON because naಮಗೆ ಗೊತ್ತು. So let us consider AB is a chord and CD is a chord. Suppose if we draw a line from the center of the circle to the chord, is divides the chord into two, or it divides the chord and as well as it will be the perpendicular to the chord. ಈ OM O ಇಂದ ನಾವು ಸೆಂಟರ್ ಆಫ್ ದಿ ಸರ್ಕಲ್ ಇಂದ ಎನಿ ಕಾರ್ಡ್ಗೆ ನಾವು ಲೈನ್ನ ಡ್ರಾ ಮಾಡಿದ್ರೆ ಆ ಲೈನು ಪರ್ಪೆಂಡಿಕ್ಯುಲರ್ ಲೈನ್ ಆಗಿರ್ತದೆ, ಹಾಗೇನೆ ಆ ಕಾರ್ಡ್ನ ಡಿವೈಡ್ಸ್ ಮಾಡ್ತದೆ, ಅಂದರೆ ಎರಡು ಭಾಗ ಮಾಡ್ತದೆ ಅಂತ ಗೊತ್ತು ನಮಗೆ. ಓಕೆ, ಸೊ ಆ ಥಿಯರಮ್ನ ನಾವು ಆಲ್ರೆಡಿ ಪ್ರೂವ್ ಮಾಡಿದ್ವಿ. ಸೊ OM is equal to ON because and moreover that AB and CD are equal chords. So let us write equal chords are equal. So equal chords are at equal distance. Equidistance from the center ಅಂತ ನಮಗೆ ಹಿಂದಿನ ಥಿಯರಮಲ್ಲಿ ನೋಡಿದ್ವಿ. ಈಕ್ವಲ್ ಕಾರ್ಡ್ಸ್ ಆರ್ ಈಕ್ವಿಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್ ಆಫ್ ದಿ ಸರ್ಕಲ್ ಅಂತ. ಈ ಈಕ್ವಲ್ ಕಾರ್ಡ್ಸ್ ಇದ್ದರೆ ಅವು ಸೆಂಟರ್ ಆಫ್ ದಿ ಸರ್ಕಲ್ಸಿಂದ ಈಕ್ವಿಡಿಸ್ಟೆನ್ಸ್ ಇರ್ತವೆ. ಸೊ OM is equal to ON. ಓಕೆ, ಈಕ್ವಲ್ ಕಾರ್ಡ್ಸ್ ಆರ್ ಅಟ್ ಈಕ್ವಲ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್. ದೆನ್ OE is equal to OE because this is common. OE is equal to OE. ಯಾಕೆಂದರೆ OE ಈ ಕಡೆ ಈ ಟ್ರಯಾಂಗಲ್ಗೂ ಬರ್ತದೆ, ಈ ಟ್ರಯಾಂಗಲ್ಗೂ ಬರ್ತದೆ. ಸೊ ದಿಸ್ OE is common for both the triangle. Then in remaining ಉಳಿದಿದ್ದು ಯಾವ್ದು ಹಾಗಾದರೆ angle OME. Angle OME is equal to angle ONE. ಆಲ್ರೆಡಿ ನಾವು ಫಸ್ಟು ಕನ್ಸ್ಟ್ರಕ್ಷನ್ ಹೇಳಿದ್ವಿ, OM perpendicular to AB and ON perpendicular to CD ಅಂತ. ಸೊ angle ONE is equal to 90 degree. Isn't it? ನಮಗೆ ಗೊತ್ತು. ಸೊ ಈ OME ಈ ಆ್ಯಂಗಲ್ಲು, ONE ಈ ಆ್ಯಂಗಲ್ಲು 90 ಡಿಗ್ರಿ ಅಂತ ನಮಗೆ ಗೊತ್ತು. ಸೊ ಅಕಾರ್ಡಿಂಗ್ ಟು RHS ನಾವೇನು ಮಾಡ್ಕೊಳ್ಳೋಣ ಈಗ 90 ಡಿಗ್ರಿ ಬಂದಿರೋದ್ರಿಂದ. ಸೊ ನೆಕ್ಸ್ಟು ಅಕಾರ್ಡಿಂಗ್ ಟು RHS means right angle, hypotenuse, side. According to, so this is one congruency of triangles, SAS, ASA and SSS, I think. So you have learned all these congruency of triangles in your previous class. ನೀವು 8th standard ಅಲ್ಲಿ ಕಲ್ತಿದ್ದೀರಿ ಎಲ್ಲ ಕಾಂಗ್ರುಯೆನ್ಸಿಸು, SAS, ASA and SSS. So and also this is one of the congruency of triangles, RHS means right angle, hypotenuse, side. Isn't it? Right angle, hypotenuse and side. Okay. So here OE is the hypotenuse and OM. So OM is the one side. Let us consider this is one side. So OE is the hypotenuse and this is right angle. Okay. So according to RHS, angle OME is equal to angle ONE. So angle OME is equal to angle ONE. Angle OME is equal to angle ONE. Okay. So therefore, the remaining parts. So in the triangles, if 3 of the items of the triangles are equal to one another, then the remaining parts of the triangles are also equal ಅಂತ ಹೇಳ್ತೀವಿ ನಾವು. ಅಂದರೆ ಒಂದು ಟ್ರಯಾಂಗಲ್ನಲ್ಲಿ 3 sides 3 angles ಇರ್ತದೆ. ಅದರಲ್ಲಿ 2 sides ಒಂದು ಆ್ಯಂಗಲ್ ಈಕ್ವಲ್ ಆದರೆ ಇನ್ನೊಂದು ರಿಮೈನಿಂಗ್ ಪಾರ್ಟು ಸಹ ಈಕ್ವಲ್ ಆಗಿ ಆಗ್ತದೆ ಅಂತ. ಸೊ ಅಕಾರ್ಡಿಂಗ್ ಟು CPCT, ಸೊ ಆ್ಯಂಗಲ್ OME is equal to ONE. ಸೊ ದೇರ್ ಫೋರ್ ME is equal to NE. Isn't it? ಸೊ ME is equal to NE. ಸೊ ಈ ಸೈಡ್ಸು ಸಹ ಈಕ್ವಲ್ ಅಂತ. ಓಕೆ, ME is equal to, ಸೊ ಅಕಾರ್ಡಿಂಗ್ ಟು CPCT. ಓಕೆ, ದೆನ್ so therefore, so this ME plus AM, listen, so this ME plus AM, so this ME plus AM is equal to NE plus DN.
ಎನ್ ಇ ಪ್ಲಸ್ ಡಿ ಎನ್. ಸೊ ಇಲ್ಲಿ ನೋಡಿ, ಸೊ ದಿಸ್ ಎಮ್ ಇ ಪ್ಲಸ್ ಎ ಎಮ್ ಇಸ್ ಈಕ್ವಲ್ ಟು ಎನ್ ಇ ಪ್ಲಸ್ ಡಿ ಎನ್ಗೆ ಈಕ್ವಲ್ ಅಂತ. ಓಕೆ, ಸೊ ದೇರ್ ಫಾರ್ so ME plus AM, ME plus AM is nothing but AE, isn't it? So NE plus DN andre DE. Okay, so this is what we have to prove. Okay, that is AE is equal to DE. ಒಂದು ಮುಗಿತು. ಓಕೆ, ಅರ್ಥ ಆಯ್ತಲ್ಲ, AE is equal to DE. ನೆಕ್ಸ್ಟ್ ಇನ್ ದ ಸೇಮ್ ವೇ, ಸೊ ಎ ಬಿಲಿ ಆ್ಯಡ್ ಮಾಡಿದ್ವು. ನೆಕ್ಸ್ಟು AB ಮೈನಸ್ AE ತಗೊಳ್ಳಿ. AB ಮೈನಸ್ AE, ಲಿಸನ್, AB ಮೈನಸ್ AE ತಗೊಂಡ್ರೆ ನಮ್ಗೆ ಏನು ಬರ್ತದೆ? ಸೊ ದಿಸ್ ಈಸ್ ಈಕ್ವಲ್ ಟು ಸಿ ಡಿ ಮೈನಸ್ ಡಿ ಇ, ದಟ್ ಈಸ್ ಸಿ ಡಿ ಮೈನಸ್ ಡಿ ಇ. ಓಕೆ, ಎ ಬಿ ಮೈನಸ್ ಎ ಇಸ್ ನಥಿಂಗ್ ಬಟ್ ವಾಟ್? ಸೊ ಎ ಬಿ ಮೈನಸ್ ಎ, ಎ ಬಿನಲ್ಲಿ ಎ ಸಬ್ಟ್ರಾಕ್ಟ್ ಮಾಡಿದ್ರೆ ವಿಚ್ ವಿಲ್ ಬಿ ರಿಮೈನಿಂಗ್, ದಟ್ ಈಸ್ ಬಿ ಇ ಈಸ್ ಈಕ್ವಲ್ ಟು ಸಿ. ಓಕೆ, ಸೊ ಬಿ ಇ ಈಸ್ ಈಕ್ವಲ್ ಟು ಸಿ. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅರ್ಥ ಆಯ್ತಾ? ಓಕೆ, ಟೇಕ್ ಡೌನ್, ಬರ್ಕೊಳ್ಳಿ ನೀಟಾಗಿ. ಸೊ ನಿಧಾನಕ್ಕೆ ನೋಡ್ಕೊಂಡು ಬರ್ಕೊಳ್ಳಿ, ಇಲ್ಲೇನಿಲ್ಲ. ಒಂದು RHSನ ಪ್ರೂವ್ ಮಾಡೋದಷ್ಟೇ. ಅಂದರೆ ರೈಟ್ ಆ್ಯಂಗಲ್ ಹೈಪಾಟನಸ್ ಸೈಡ್, ಸೊ ಅದನ್ನು ಈಕ್ವಲ್ ಅದನ್ನು ಪ್ರೂವ್ ಮಾಡ್ಕೊಂಡು ಹೋಗೋದಷ್ಟೇ. ಇದೊಂದು ಟ್ರಯಾಂಗಲ್ ಅಂತ ತೊಗೊಂಡು ಪ್ರೂವ್ ಮಾಡೋದು. ಓಕೆ, ಟೇಕ್ ಡೌನ್. Okay, next. So next, third question. So listen. ನೋಡಿ, third question ಏನಿದೆ? So if two equal chords of a circle intersect within the circle, prove that the line joining the point of intersection to the center makes equal angles with the chords. ಅಂದರೆ ಏನು? ಇಫ್ ಟೂ ಈಕ್ವಲ್ ಕಾರ್ಡ್ಸ್ ಆಫ್ ಎ ಸರ್ಕಲ್ ಇಂಟರ್ಸೆಕ್ಟ್ ವಿತ್ ಇನ್ ದ ಸೇಮ್, ಇದೇ ರೀತಿ ಇಂಟರ್ಸೆಕ್ಟ್ ವಿತ್ ಇನ್ ದ ಸರ್ಕಲ್. ಎರಡು ಈಕ್ವಲ್ ಕಾರ್ಡ್ಸ್ ತೊಗೊಳ್ಳೋದು ಒಂದು ಸರ್ಕಲ್ನಲ್ಲಿ, ಅವೆರಡು ಇಂಟರ್ಸೆಕ್ಟ್ ಆಗ್ತದೆ ವಿತ್ ಇನ್ ದಿ ಸರ್ಕಲ್ಲು. ನಾವು ಪ್ರೂವ್ ಮಾಡಬೇಕಾಗಿರೋದು ಏನಂದರೆ, ಪ್ರೂವ್ ದಟ್ ದ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ಲೈನ್ ಜಾಯ್ನಿಂಗ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಸೊ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಟು ದ ಸೆಂಟರ್ ಮೇಕ್ಸ್ ಈಕ್ವಲ್ ಆ್ಯಂಗಲ್ಸ್ ವಿತ್ ದ ಕಾರ್ಡ್ಸ್ ಅಂತ ಹೇಳಬೇಕು. ನೋಡಿ, ಒಂದು ಸರ್ಕಲ್ನ ಡ್ರಾ ಮಾಡೋದು. ಸೊ ಸರ್ಕಲ್ನ ಡ್ರಾ ಮಾಡಿ, ಸೊ ನಮ್ಮ ಕನ್ವೀನಿಯೆಂಟ್ ಇರೋ ರೇಡಿಯಸ್ನ ತಗೋಣ. ಸೊ ಲೆಟ್ ಅಸ್ ಕಾಲ್ ಇಟ್ ಆಸ್ O is the center of the circle. O is the center of the circle. ಸೊ ಎರಡು ಕಾರ್ಡ್ಸ್ನ ಇಂಟರ್ಸೆಕ್ಟ್ ಮಾಡೋಣ. ನೋಡಿ, ಎರಡು ಕಾರ್ಡ್ಸ್ನ ಇಂಟರ್ಸೆಕ್ಟ್ ಮಾಡೋಣ. ಸೊ ದಟ್ ಟು ಈಕ್ವಲ್ ಕಾರ್ಡ್ಸ್ ಅಂದ್ಕೊಳ್ಳೋಣ. ಸೊ ಎರಡು ಕಾರ್ಡ್ಸ್ ಇಂಟರ್ಸೆಕ್ಟ್ ಆಗ್ತಾ ಇದ್ದೀವಿ ಅಂದ್ಕೊಳ್ಳಿ. So let us take PQ and RS are two cards intersect at T. So here what we have to prove? So line joining. So this line na the center of the circle na join ಮಾಡೋಣ. So line joining center of the circle. So statement ಏನು ಹೇಳ್ತದೆ? If two equal chords of a circle intersect within the circles, prove that the line joining the point of intersection. So this is the point of intersection. The line joining the point of intersection to the centers makes equal angles. So ಇದು ಎಷ್ಟಿರ್ತದೋ ಇದು ಅಷ್ಟೇ ಇರ್ತದೆ ಅಂತ ಪ್ರೂವ್ ಮಾಡಬೇಕು ನಾವು. ಅಂಡರ್ಸ್ಟ್ಯಾಂಡ್? ಓಕೆ, ಸೊ ಲಿಸನ್. ಸೊ ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ ನಾವೀಗ? ಸೊ ಇವೆರಡು ಆ್ಯಂಗಲ್ ಸೇಮ್ ಇರ್ತದೆ ಅಂತ ಪ್ರೂವ್ ಮಾಡಬೇಕು ಅಂತಂದರೆ, ಇದು ಒಂದು ರೈಟ್ ಆ್ಯಂಗಲ್, ಇಲ್ಲಿ ರೈಟ್ ಆ್ಯಂಗಲ್ ಬರೋ ಹಾಗೆ ಒಂದು ಟ್ರಯಾಂಗಲ್ನ ಡ್ರಾ ಮಾಡೋಣ. ನೋಡಿ, ಸೊ
So this is right angle and this is right angle. Okay, so let us call it as U and V. Okay, listen. Here O is the center of the circle. PQ and RS are equal chords which intersect within the circle at the point T. Here we have to calculate or we have to prove. So this is the line joining the center of the circle to the point of intersection. So this is the OD is the line joining to the center of the circle to the point of intersection. So here we have to prove. So these two angles are equal. These two angles are equal. So this center makes equal angles with the chords. Equal angle with the chords anta prove ಮಾಡಬೇಕು. ಈ ಎರಡು angle equal ಅಂತ ಹೇಳಬೇಕು. Okay. So let us take direct proof. So listen. PQ and RS. PQ and RS are equal chords. PQ and RS are equal chords which intersect at T. So OU perpendicular to RS and OV perpendicular to PQ. Okay, so and also join OT. So OT na join ಮಾಡಿದ್ದೀವಿ. ಸೊ OT ನ ಜಾಯಿನ್ ಮಾಡಿದ್ರೆ ನಮಗೆ ಇಲ್ಲಿ ಎರಡು ಟ್ರಯಾಂಗಲ್ ಸಿಕ್ಕಿದೆ. ಸೊ ಇನ್ ಟ್ರಯಾಂಗಲ್ OUT and triangle OVT. So OUT and OVT. So OU is equal to OV. So OU is equal to OV because equal chords. ನಮ್ಗೆ ಗೊತ್ತು equal chords are equidistant from the center. Equidistance from the center. Okay. Then OT is equal to OT. So OT is equal to OT. ಯಾಕಂದರೆ ಎರಡು ಕಡೆ ಸೇಮ್ ನನ್ನ ಸೆಕೆಂಡ್ ಪ್ರಾಬ್ಲಮ್ ಮಾಡೋದನ್ನ ಅದೇ ರೀತಿ OT is equal to OT because ಕಾಮನ್, ಅದು ಕಾಮನ್ ಸೈಡ್. ಓಕೆ, ನೆಕ್ಸ್ಟ್ angle OUT is equal to angle OVT is equal to 90 degree, isn't it? So according to RHS, so by RHS ಅಥವಾ according to RHS ಅಂತ ಹೇಳಿ, remaining that is angle OUT is equal to angle OVT. OUT is equal to angle OVT. So and also OTU is equal to angle OTB is equal to angle OTB. So which implies ನೋಡಿ ಇದು ಈ ಆ್ಯಂಗಲ್ಗೆ ಈಕ್ವಲ್ ಆದಮೇಲೆ, ಸೊ ಅಕಾರ್ಡಿಂಗ್ ಟು RHS ಇನ್ನು ರಿಮೈನಿಂಗ್ ಆ್ಯಂಗಲ್ ಸಹ ಈ ಆ್ಯಂಗಲ್ಗೆ ಈಕ್ವಲ್ ಆಗಲೇಬೇಕು ಅಂತ. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ? ಸೊ ಈ ಆ್ಯಂಗಲ್ಗೆ ಈಕ್ವಲ್ ಆಗಬೇಕು ಅಂತ ಬರ್ಕೊಳ್ಳಿ, ಸಿಂಪಲ್. ಸೊ ಇಲ್ಲಿ ನಾವೆಲ್ಲ ಎಷ್ಟೇ ಪ್ರಾಬ್ಲಮ್ಸ್ ಮಾಡಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಒಂದೇ, ಏನು? ಈಕ್ವಲ್ ಕಾರ್ಡ್ಸ್ ಆರ್ ಈಕ್ವಿಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದಿ ಸರ್ಕಲ್ ಅಷ್ಟೇ. ಅಂದರೆ ಈಕ್ವಲ್ ಕಾರ್ಡ್ಸು ಸೆಂಟರ್ ಆಫ್ ದಿ ಸರ್ಕಲಿಂದ ಈಕ್ವಲ್ ಡಿಸ್ಟೆನ್ಸ್ ಇರ್ತದೆ. ಓ ಎಷ್ಟಿರ್ತದೆ OVನೂ ಅಷ್ಟೇ ಇರ್ತದೆ. ಆ್ಯಂಡ್ ಆಲ್ಸೋ ದಿಸ್ ಈಸ್ ಪರ್ಪೆಂಡಿಕ್ಯುಲರ್ ಅಂದ ತಕ್ಷಣ ನಾವು RHS ಪಾಸ್ಚುಲೇಟ್ನ ಅಪ್ಲೈ ಮಾಡ್ಬೋದು. ಓಕೆ, RHS ಪಾಸ್ಚುಲೇಟ್ ಮೀನ್ಸ್ ವಾಟ್? ರೈಟ್ ಆ್ಯಂಗಲ್ ಹೈಪಾಟನಸ್ ಸೈಡ್. ಓಕೆ, ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ? ಬರ್ಕೊಳ್ಳಿ ನೀಟಾಗಿ. ಸೊ ಇಲ್ಲಿ ಇನ್ನೂ 3 ಪ್ರಾಬ್ಲಮ್ಸ್ ಇದೆ. ಸೊ ರಿಮೈನಿಂಗ್ 3 ಪ್ರಾಬ್ಲಮ್ಸ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಸೊ ಅದಕ್ಕಿಂತ ಮೊದಲು ನೀವೇನು ಮಾಡ್ಕೋಬೇಕು ಅಂತಂದರೆ, ಸೊ ಫಸ್ಟು ನೀವೆಲ್ಲರೂ ವಿಡಿಯೋ ನೋಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಯಾರೂ ವಿಡಿಯೋನ ಸರಿಯಾಗಿ ನೋಡ್ತಾ ಇಲ್ಲ. ಅರ್ಥ ಆಯ್ತಾ? ಸೊ ಇನ್ಮೇಲೆ ಕ್ಲಾಸಸ್ಸು ಕಂಟಿನ್ಯೂಸ್ ಆಗಿ ನಡೀತದೆ. ಈ ಸಾಟರ್ಡೇ ಏನು ಬೈ ಮಿಸ್ಸಾಗಿ ಟೆಸ್ಟ್ಗಳನ್ನ ತಾಳಕ್ಕಾಗಿಲ್ಲ, ನೆಕ್ಸ್ಟ್ ಸಾಟರ್ಡೇಯಿಂದ ಎಲ್ಲ ಟೆಸ್ಟ್ಗಳನ್ನು ತೊಗೋತೀನಿ. ಮತ್ತು ಇನ್ನೊಂದೇನು ಅಂತಂದರೆ, ನೀವು ಪ್ರತಿಯೊಬ್ಬರು ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಇಲ್ಲ. 1-2-3 ಮಿನಿಟ್ಸ್ ನೋಡೋದು ಹಾಗೆ ಬಿಡೋದು ಮಾಡ್ತಾಯಿದ್ರಿ. ಹಂಗೆ ಮಾಡಿದ್ರೆ ವಿಡಿಯೋ ನಾನು ಆನ್ಲೈನ್ ಕ್ಲಾಸ್ ಮಾಡೋದನ್ನು ವೇಸ್ಟೇ ಆಗ್ತದೆ. ಓಕೆ,
ಅರ್ಥ ಆಯ್ತಲ್ಲ. ಸೊ ಈ ಕ್ಲಾಸಿಂದ ನೀವೆಲ್ಲರೂ ವಿಡಿಯೋನ ನೀಟಾಗಿ ನೋಡ್ತೀರಿ ಅಂತ ಅನ್ಕೋತೀನಿ. ಬರ್ಕೊಳ್ಳಿ. ಸೊ ನೀಟಾಗಿ ಬರ್ಕೊಳ್ಳಿ. ನಾನು ಮಾಡಿರೋದೇ 3 ಪ್ರಾಬ್ಲಮ್ಮು. ಸೊ ಅದನ್ನು ನೀಟಾಗಿ ಒಂದು 2-3 ಟೈಮ್ಸ್ ವಿಡಿಯೋ ನೋಡಿ. ಸೊ ನೆಕ್ಸ್ಟು ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಟೇಕ್ ಡೌನ್.